ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ. ಚಾಮರಾಜನಗರದ ಕಳ್ಳಬೇಟೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಶೂಟೌಟ್ ಕೇಸ್ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಅರಣ್ಯಾಧಿಕಾರಿಗಳಿಗೆ ಕಳ್ಳಬೇಟೆಗೆ ಬಂದಿದ್ರು ಅನ್ನೋದಕ್ಕೆ ಮಹತ್ವದ ಸಾಕ್ಷಿ ಕೂಡ ಸಿಕ್ಕಿದೆ. ಆದರೆ ಮೃತನ ಫ್ಯಾಮಿಲಿ ಜೊತೆಗೆ ಅರಣ್ಯ ಇಲಾಖೆಯವರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಉಸ್ತುವಾರಿ ಸಚಿವರು ಕೊಟ್ಟಿರುವ ಹೇಳಿಕೆ ಹೊಸ ವಿವಾದವನ್ನು ಹುಟ್ಟುಹಾಕಿದೆ. ಇನ್ನು ಕಾಂಗ್ರೆಸ್ನವರು ವಂದೇ ಮಾತರಂನ 2 ಚರಣಗಳನ್ನಷ್ಟೇ ಹಾಡೋದಕ್ಕೆ ನಿರ್ಣಯವನ್ನು ಮಾಡಿದ್ದಾರೆ. ಇದರ ವಿರುದ್ಧ ರಾಷ್ಟ್ರೀಯ ಬಿಜೆಪಿ 10 ಅಂಶಗಳ ಖಂಡನಾ ನಿರ್ಣಯವನ್ನು ಅಂಗೀಕರಿಸಿದೆ. ಬಿಜೆಪಿಯವರು ಏನಾದರೂ ನಿರ್ಣಯ ಮಾಡಲಿ, ನಾವು ವಂದೇ ಮಾತರಂನ 2 ಚರಣ ಅಷ್ಟೇ ಹೇಳೋದು ಅಂತ ಖರ್ಗೆ ಅವರು ಸ್ಪಷ್ಟಪಡಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇಲ್ಲ, ಬಿಜೆಪಿಯವರು ಬಿಡ್ತಾ ಇಲ್ಲ. ಅಧಿವೇಶನ ಮುಗಿಯೋದ್ರೊಳಗೆ ನಾಗೇಂದ್ರ ಅವರನ್ನ ಕಿತ್ತು ಹಾಕದೇ ಇದ್ರೆ ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ರೆಡಿ ಆಗಿದೆ. ಇನ್ನೊಂದು ಕಡೆ ನೈಸ್ ಟೋಲ್ ವಿಷಯದಲ್ಲೂ ಸರ್ಕಾರದ ವಿರುದ್ಧ ದಳಪತಿಗಳು ಮತ್ತೆ ಸಮರ ಸಾರಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಬರ ತಾಲೂಕುಗಳ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ. ಕೇಂದ್ರ ಸರ್ಕಾರಕ್ಕೂ ಬರ ಪರಿಹಾರ ಕೇಳೋಕೆ ವರದಿ ರೆಡಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಬರ ಪೀಡಿತ ತಾಲೂಕುಗಳಲ್ಲಿ ಮೋಡ ಬಿತ್ತನೆಗೆ 28 ಕೋಟಿ ರೂಪಾಯಿ ಬಿಡುಗಡೆಗೆ ಅನುಮೋದನೆ ಕೊಟ್ಟಿದೆ. ಇನ್ನು ಗೋಬಿ ಮಂಚೂರಿ, ಕಬಾಬ್ಗಳಿಗೆ ಕೃತಕ ಬಣ್ಣ ಹಾಕುವುದನ್ನು ಬ್ಯಾನ್ ಮಾಡಿದ್ರು. ಈಗ ಕೆಮಿಕಲ್ ಪನೀರ್ಗೂ ರಾಜ್ಯ ಸರ್ಕಾರ ನಿಷೇಧ ಹೇಳಿದೆ. ಅಸಲಿ ಪನೀರ್ ಯಾವುದು, ನಕಲಿ ಪನೀರ್ ಯಾವುದು ಅಂತ ಪತ್ತೆ ಹಚ್ಚೋದಿಕ್ಕೆ ತಂಡ ರೆಡಿಯಾಗಿದೆ. ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ಇನ್ನು ಕಾಂಗ್ರೆಸ್ ವಂದೇ ಮಾತರಂನ ವಿರೋಧಿಗಳಲ್ಲ, ಹಾಗೆಯೇ ಬಿಜೆಪಿಯವರು ದೇಶಭಕ್ತರಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಉತ್ತರಾಖಂಡದಲ್ಲಿ ಖರ್ಗೆ ಅವರು ಹೋಗಿದ್ದಂತಹ ಶುದ್ಧೀಕರಣದಿಂದ ಹಿಡಿದು ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕೇಂದ್ರ ಸರ್ಕಾರವನ್ನ ಖರ್ಗೆ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ನ್ಯಾಯಕ್ಕಾಗಿ ಖರ್ಗೆ ಅವರು ನಡೆಸಿರುವಂತಹ ಹೋರಾಟಗಳ ಬಗ್ಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಹಾಗೂ ಚೇತನ್ ಶಿಂಧೆ ಪುಸ್ತಕವನ್ನು ಬರೆದಿದ್ದರು. ಅದರ ಕನ್ನಡದ ಅನುವಾದವಾದ ಧೀಮಂತ ದೂರಿನ ಪುಸ್ತಕವನ್ನು ಖರ್ಗೆ ಅವರೇ ರಿಲೀಸ್ ಮಾಡಿದರು. ಇದೇ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ವಿಚಾರ, ಉತ್ತರಾಖಂಡದಲ್ಲಿ ನಡೆದಂತಹ ಕಾರ್ಯಕ್ರಮದ ಜಾಗವನ್ನು ಖರ್ಗೆ ಅವರು ಬಂದಿದ್ರು ಅನ್ನುವಂತಹ ಕಾರಣಕ್ಕಾಗಿ ಶುದ್ಧೀಕರಣ ಮಾಡಿದ್ದನ್ನು ಪ್ರಸ್ತಾಪಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾವು ವಂದೇ ಮಾತರಂ ವಿರೋಧಿಗಳಲ್ಲ. ವಂದೇ ಮಾತರಂ ಏನು ನಾವು ವಂದೇ ಮಾತರಂ ವಿರುದ್ಧ ಇದ್ದೇವ? ನಾವೇನು ದೇಶದ್ರೋಹಿಗಳ? RSSದವರು, BJP. ಈಗ ನಮಗೆ ಹೇಳ್ತಾರೆ ನಾವು ದೇಶಭಕ್ತರು, ಈ ವಂದೇ ಮಾತರಂ ಹಾಡೋದಿಲ್ಲ, ಇವರು ದೇಶದ್ರೋಹಿ. ವಂದೇ ಮಾತರಂ 2 ಚರಣ ಹಾಡಲು ಕಾಂಗ್ರೆಸ್ ನಿರ್ಧಾರ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಇದನ್ನ ಏನು ಪಾಸ್ ಆಯಿತು? ವಂದೇ ಮಾತರಂ 6 ಸ್ಟ್ಯಾಂಜಾಸ್ ಏನವ, ಅದರಲ್ಲಿ 2 ಹಾಡಬೇಕು, 6ರಲ್ಲಿ 2 ಹಾಡಬೇಕು. ಸರ್ಕಾರಗಳು ಬಂದಂಗೆ ರಾಷ್ಟ್ರಗೀತೆಗಳು ಬದಲಾವಣೆ ಮಾಡ್ಕೋತ ಹೋದ್ರೆ ಎಲ್ಲಿ ನಿಮಗೆ ಸ್ವಾಭಿಮಾನ ಉಳಿತದೆ, ದೇಶಭಕ್ತಿ ಉಳಿತದೆ? ನಾನು ದಲಿತ ಅಂತ ಬಿಜೆಪಿಯಿಂದ ಜಾಗ ಶುದ್ಧೀಕರಣ. ನಾನು ಉತ್ತರಾಖಂಡಕ್ಕೆ ಹೋಗಿದ್ದೆ. ಅಲ್ಲಿ ಭಾಳಷ್ಟು ಸಾವಿರಾರು ಜನ ನೆರೆದಿದ್ದರು. ನಾ 2 ದಿವಸ ಇದ್ದೆ ಅಲ್ಲಿ. ಆದರೆ 2 ದಿವಸದಲ್ಲಿ ಅವರೇನು ಯಾವ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಿಲ್ಲ. 2 ದಿವಸ ಆದ ನಂತರ ಅವರು ಡೆಲ್ಲಿಗೆ ಬಂದು ಶಾಗ್ ಭೇಟಿಯಾಗಿ ಅವ್ರಿಗೆ ಕೇಳ್ಕೊಂಡ್ರು, ಓಟಿನ್ಗೋಸ್ಕರ ಧರ್ಮದ ಆಧಾರ ತಗೊಂಡು ಶುದ್ಧೀಕರಣದ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ರು. ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಬಿಜೆಪಿಯವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಮರ ಓಟಿಗಾಗಿ ವಂದೇ ಮಾತರಂ 2 ಚರಣ ಹಾಡು ನಿರ್ಧಾರವನ್ನು ಕಾಂಗ್ರೆಸ್ ಮಾಡಿದೆ. ಇದರಿಂದ ಜನಾಕ್ರೋಶ ಹೆಚ್ಚಾಗಿದ್ದಕ್ಕೆ ರಾಹುಲ್ ಗಾಂಧಿ ನಿನ್ನೆ ಪೊಲೀಸ್ ಸ್ಟೇಷನ್ ಹತ್ರ ಡ್ರಾಮಾ ಮಾಡಿದ್ರು ಅಂತ ಜೋಶಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅಖಿಲ ಭಾರತೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಮುಸಲ್ಮಾನರಿದ್ದರು. ಅವಾಗ ಇಡೀ ವಂದೇ ಮಾತರಮನ್ನು ಹಾಡಿದ್ದಾರೆ. ದೇಶದ ಪಾರ್ಲಿಮೆಂಟಿನ ಮೂಲಕ ಮಾಡಿದಂಥ ಕಾನೂನಿನ ಗೌರವ ಕೊಡೋದು ಬಿಟ್ಟು ತನ್ನ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಇವರು ಯಾವ ಹಂತಕ್ಕೆ ಇಳಿತಾರೆ? ನಿನ್ನೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಡ್ರಾಮಾ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಈ ಡ್ರಾಮಾ ಮಾಡಲಿಕ್ಕೆ ಏಕೈಕ ಕಾರಣ ಈ ಒಂದು ವಂದೇ ಮಾತರಮದ ವಿರುದ್ಧವಾಗಿ ಅವರು ತೆಗೆದುಕೊಂಡುವಂತಹ ನಿರ್ಣಯದ ಬಗ್ಗೆ ಆಕ್ರೋಶಗೊಂಡಿರುವಂಥದ್ದು ಜನ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ಡ್ರಾಮಾ ಮಾಡ್ತಾ ಇದ್ದಾರೆ.
ಇಷ್ಟಕ್ಕೆ ಬಿಜೆಪಿಯವರು ಸುಮ್ಮನಾಗಿಲ್ಲ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ನೇತೃತ್ವದ ನೂತನ ಪದಾಧಿಕಾರಿಗಳ ಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ನ ನಿರ್ಧಾರದ ವಿರುದ್ಧ ಖಂಡನಾ ನಿರ್ಣಯವನ್ನು ಅಂಗೀಕರಿಸಿದೆ. ಈ ಒಂದು ಖಂಡನಾ ನಿರ್ಣಯದ ಪ್ರಕಾರ ಆಗಸ್ಟ್ 19ರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ತೀವ್ರವಾಗಿ ವಿರೋಧಿಸುವಂತಹ ನಿರ್ಧಾರವನ್ನು ಬಿಜೆಪಿ ಕೈಗೊಂಡಿದೆ. ವಂದೇ ಮಾತರಂನ 6 ಚರಣಗಳನ್ನು ಗೌರವ ಘನತೆಯಲ್ಲಿ ಹಾಡುವಂಥದ್ದನ್ನು ಈ ದೇಶದಲ್ಲಿ ಮಾಡಲೇಬೇಕು. ಜನಗಣ ಮನಕ್ಕೆ ಸಮಾನಾಕಿ ವಂದೇ ಮಾತರಂ ಗೀತೆಯನ್ನು ಗೌರವಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ 2 ಚರಣ ನಿರ್ಣಯ ವಿರುದ್ಧ ದೇಶವ್ಯಾಪಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕೆ ಭಾರತೀಯ ಜನತಾ ಪಕ್ಷ ನಿರ್ಧಾರವನ್ನು ಕೈಗೊಂಡಿದೆ. ವಂದೇ ಮಾತರಂಗೆ ಮುಸ್ಲಿಂ ಲೀಗ್ ವಿರೋಧಿಸಿದ್ದನ್ನು ಜನರ ಮುಂದಿಡಬೇಕು ಅನ್ನುವಂಥದ್ದು ಈಗ ಬಿಜೆಪಿಯವರು ಮಾಡ್ತಾ ಇರುವಂತಹ ಪ್ಲಾನ್. ಕಾಂಗ್ರೆಸ್ ಸಂವಿಧಾನದ ವಿರೋಧಿಗಳು ಅಂತ ಜನರಿಗೆ ಹೇಳುವಂತಹ ನಿರ್ಣಯವನ್ನು ಕೂಡ ಇವತ್ತು ಬಿಜೆಪಿ ಅಂಗೀಕರಿಸಿದೆ. ಕಾಂಗ್ರೆಸ್ನಿಂದ ಓಲೈಕೆ ಹಾಗೂ ವೋಟ್ ಬ್ಯಾಂಕ್ನ ರಾಜಕೀಯ ನಡೀತಾ ಇದೆ, ಅದನ್ನು ಪ್ರತಿಭಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ತೀರ್ಮಾನವನ್ನು ಕೈಗೊಂಡಿದೆ. ವಂದೇ ಮಾತರಂ ಇತಿಹಾಸ, ಅದರ ಅರ್ಥ, ಅದರ ಮಹತ್ವವನ್ನು ಸಾರೋದಕ್ಕೆ ದೇಶವ್ಯಾಪಿ ಅಭಿಯಾನವನ್ನು ನಡೆಸುವುದಕ್ಕೆ ಈಗ ಬಿಜೆಪಿಯವರು ಮುಂದಾಗಿದ್ದಾರೆ. ವಂದೇ ಮಾತರಂನ 6 ಚರಣಗಳ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದರ ಕಡೆಗೂ ಕೂಡ ಬಿಜೆಪಿ ಮುಂದಾಗ್ತಾ ಇದೆ. ವಂದೇ ಮಾತರಂ ಪಕ್ಷದ ವಿಷಯವಲ್ಲ, ಇದು ರಾಷ್ಟ್ರೀಯ ಗೌರವ ಅಂತ ಬಿಜೆಪಿಯವರು ಅಭಿಯಾನವನ್ನು ಮಾಡೋರಿದ್ದಾರೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಲೇಬೇಕು ಅನ್ನುವಂಥದ್ದು ಬಿಜೆಪಿಯ ಒನ್ ಲೈನ್ ಅಜೆಂಡಾ. ಅದಕ್ಕಾಗಿ ಕಲಾಪದ ಒಳಗೂ ಹೊರಗೂ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಈಗ ಅಧಿವೇಶನದೊಳಗೆ ನಾಗೇಂದ್ರ ರಾಜೀನಾಮೆ ಪಡೆಯದೇ ಇದ್ರೆ ಬಳ್ಳಾರಿ ಪಾದಯಾತ್ರೆಗೂ ಕೂಡ ಪ್ಲಾನ್ ಒಂದು ರೆಡಿಯಾಗಿದೆ. ವಾಲ್ಮೀಕಿ ನಿಗಮ ಹಗರಣದ ಕೇಸ್ನಲ್ಲಿ ಸಿಬಿಐ ತನಿಖೆ ನಡೆಸುತ್ತಿದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಗವರ್ನರ್ಗೂ ಪತ್ರ ಬರೆಯಲಾಗಿದೆ. ಇನ್ನು 90 ಕೋಟಿಗೂ ಹೆಚ್ಚು ವಾಲ್ಮೀಕಿ ನಿಗಮದ ಹಣ ರಿಕವರಿ ಆಗಿಲ್ಲ. ಹೀಗಿದ್ರೂ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಿದ್ದಾರೆ ಅನ್ನೋದು ಬಿಜೆಪಿಯವರ ನೇರ ಆರೋಪ. ಅದಕ್ಕೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯು ಬೀದಿಗಿಳಿದಿದೆ. 1 ವಾರದಿಂದ ಬಿಜೆಪಿಯ ಶಾಸಕರು, ನಾಯಕರೆಲ್ಲ ಅಧಿವೇಶನದ ಒಳಗೂ ಹೊರಗೂ ಹೋರಾಟ ನಡೆಸುತ್ತಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬಿಜೆಪಿ ಮುಖಂಡರ ಹೋರಾಟ ತೀವ್ರಗೊಳ್ತಿದೆ. ಇವತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಳೆಯಲ್ಲೂ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ್ರು. ಟೈರ್ಗಳಿಗೆ ಬೆಂಕಿ ಹಚ್ಚಿದ್ರು. ಪೊಲೀಸರು ತಡೆಯಲು ಬಂದಾಗ ತಳ್ಳಾಟ ನೂಕಾಟನೂ ನಡೆಯಿತು. ಸೋಮವಾರದಿಂದ ನಾಗೇಂದ್ರ ರಾಜೀನಾಮೆ ಆಗ್ರಹಿಸಿ ಹೋರಾಟ ತೀವ್ರಗೊಳಿಸೋಕೆ ಬಿಜೆಪಿಯು ನಿರ್ಧರಿಸಿದೆ. ಆದರೆ ಕೇಂದ್ರ ಸರ್ಕಾರದ ಹತ್ರ ಬರ ಪರಿಹಾರ ಕೇಳಿ ಅಂದಿದ್ದಕ್ಕೆ ಸಂಸದರು ರೆಡಿ ಇಲ್ಲ. ಅದಕ್ಕೆ ನಾಗೇಂದ್ರ ರಾಜೀನಾಮೆ ನಾಟಕ ಆಡ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ರು. ರಾಜೀನಾಮೆ ತಗೊಂಡ್ರೆ ನಾವು ಚರ್ಚೆಗೆ ರೆಡಿ ಅಂದ್ರು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಅವ್ರಿಗೆ ನಾಗೇಂದ್ರನ್ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು MP ಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. 18 ಜಿಲ್ಲೆಗಳಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೆ ಏನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡಬೇಕು ಅನ್ನೋದು ಒಂದೇ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀವು ಏನು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಅಷ್ಟಾದ್ರೆ ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೇವೆ. ಎಲ್ಲಾ ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಇದೇ ವಿಷಯದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿಯವರು ಮಾತನಾಡಿದ್ರು. ಯಾತಕ್ಕೆ ಇವರಿಗೆ ಮಂಡತನ? ಹಿಂದೆ ತಪ್ಪಾಗಿರ್ತಕ್ಕಂಥದ್ದು ನೀವೇ ಒಪ್ಪಿಗೆ ಕೊಟ್ಕೊಂಡು ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡಿದ್ದೀರಿ. ಈಗ ಮತ್ತೆ ಯಾಕೆ ತಗೊಂಡಿದ್ದೀರಿ? ಯಾವ ಕಾರಣಕ್ಕೆ? ಕೇಸ್ ಇದೆ. CBIದವರು ಈ ಮೊದಲನೇ ಅದೀಗ ಹೊರಗಡೆ ಬಂದಿದೆ. ಅವ್ರು ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಅನುಮತಿ ಕೇಳ್ಯಾರ. ಅಂದರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂಥ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆಯ ಗಾಳಿಗಂಧ ಸ್ವಲ್ಪ ಆದರೂ ಇದ್ದರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬೇಕು. ಅಧಿವೇಶನದ ಒಳಗೆ ಸಚಿವ ನಾಗೇಂದ್ರ ರಾಜೀನಾಮೆ ಪಡಿಬೇಕು. ಇಲ್ದಿದ್ರೆ ಬಳ್ಳಾರಿಗೆ ಪಾದಯಾತ್ರೆ ನಡೆಸೋಕೆ ಬಿಜೆಪಿ ತಯಾರಿ ಮಾಡ್ಕೊಳ್ತಿದೆ. ಆದ್ರೆ ಪಾದಯಾತ್ರೆ ಮಾಡ್ಲಿ ಬಿಡಿ ಅಂದ್ರು ಸಚಿವ ಸತೀಶ್ ಜಾರಕಿಹೊಳಿ.
ಅದು ಅವ್ರದ್ದು ಬೇರೆ. ನಾವಿದ್ದಾಗ ನಾವು ಮಾಡಿದೀವಿ, ನಾವು ಬಳ್ಳಾರಿ ಚಲೋ ನಾವು ಮಾಡಿದೀವಿ, ನಮಗಿದ್ದಾಗ ನಾವು ಮಾಡಿದ್ವಿ. ಈಗ ಅವ್ರು ಮಾಡ್ತಾರೆ, ಮಾಡ್ಲಿಕ್ಕೆ ತಪ್ಪಂತ ಹೇಳಲಿಕ್ಕೆ ಆಗಲ್ಲ. ಮಾಡ್ಲಿಕ್ಕೆ ಅವರೆಲ್ಲ ತಿಂದು ಅವ್ರಿಗೆ ಅವಕಾಶ ಇದೆ, ಹಕ್ಕು ಇದೆ. ನಾಳೆಯೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಸೋಮವಾರದಿಂದ ಹೋರಾಟ ತೀವ್ರಗೊಳಿಸೋದು ಬಿಜೆಪಿಯ ಅಜೆಂಡಾ. ಇನ್ನು ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಮತ್ತೆ ಸಮರ ಜೋರಾಗ್ತಾ ಇದೆ. ಬಿಡದಿ ಟೌನ್ಶಿಪ್ಗಿಂತ ನೈಸ್ ವಿಷಯದಲ್ಲೇ ಈಗ ರಾಜಕೀಯದ ಕಿಸರಿಚಾಟ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಟೋಲ್ ಕಟ್ಟಬೇಡಿ ಅಂತ ಜನರಿಗೆ ಕರೆ ಕೊಟ್ಟಿದ್ದ ಕುಮಾರಸ್ವಾಮಿಯವರು ಕಾನೂನು ಕೈಗೆತ್ತಿಕೊಳ್ಳಿ ಅಂದಿದ್ದು ಕಾಂಗ್ರೆಸ್ ಕಲಿಗಳನ್ನು ಇನ್ನಷ್ಟು ಕೆರಳಿಸಿದೆ. ಹೇಳ್ತೇನೆ, ಅವ್ರಿಗೆ ಏನೇ ನೋಟಿಸ್ ಹಾಕಿರಲಿ, ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದನ್ನು ನೋಟಿಸ್ ಬೋರ್ಡ್ನ ಹಾಕಕ್ಕೆ ಹೇಳಿ. ಸುಪ್ರೀಂ ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸದೇ ಇರೋವರೆಗೆ ನೀವು ಕಟ್ಟಲೇಬೇಡಿ. ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನು ಮಾಡೋಕ್ಕಾಗತ್ತೆ ರೀ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಅವ್ನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ, ಇದಕ್ಕೆಲ್ಲ ಪರ್ಮಿಷನ್ ಕೊಡ್ರಿ. ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೊಳ್ತಾ ಇರತಕ್ಕಂಥದ್ದೇನಿದೆ ಅದನ್ನು ನಿಲ್ಲಿಸ್ಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಈ 3 ತಿಂಗಳಾಯ್ತೇನೋ ಗೊತ್ತಿಲ್ಲ. ಈಗ ಈ ರಾಜ್ಯದ ಈಗಿನ ಮುಖ್ಯಮಂತ್ರಿ ಬಂದು ಬೆಂಗಳೂರು ಸುತ್ತಮುತ್ತಲೇ ಗಿರಿಕೆ ಹೊಡಿತಾವ್ರೆ. ಹೀಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಟೋಲ್ ಕಟ್ಟಬೇಡಿ ಅಂತ ಹೇಳ್ತಿದ್ದಾರೆ, ಕಾನೂನು ಕೈಗೆತ್ತಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇದೆ ಇದಕ್ಕಾಗಿ ಕಮಿಟಿ ಮಾಡಿದ್ದೀವಿ, ವರದಿ ಬಂದ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ. ಆದರೆ ನೈಸ್ ಸಂಸ್ಥೆ ಹೇಳ್ತಾ ಇದೆ ಟೋಲ್ ಕಟ್ಟದೇ ಇದ್ದರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಈಗ ಸಾಮಾನ್ಯ ಜನರನ್ನು ಕೂಡ ಕಾಡುವಂತಾಗಿದೆ. ಇನ್ನು ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಆವರಿಸಿದೆ. ಹೀಗಾಗಿ ರಾಜ್ಯದಲ್ಲಿ ಬರ ಪೀಡಿತ ತಾಲೂಕುಗಳ ಘೋಷಣೆಗೆ ಮತ್ತು ಅದರ ಜೊತೆಗೆ ಮೋಡ ಬಿತ್ತನೆಗೂ ಕೂಡ ರಾಜ್ಯ ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. 200 ಗಂಟೆಗಳ ವೈಮಾನಿಕ ಹಾರಾಟವನ್ನು ನಡೆಸುವಂಥದ್ದು ಈಗ ಸರ್ಕಾರ ಮಾಡಿಕೊಂಡಿರುವಂತಹ ಪ್ಲ್ಯಾನ್. ಅಂದರೆ 60 ದಿನಗಳವರೆಗೆ ಮೋಡ ಬಿತ್ತನೆ ಮಾಡುವಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಈಗಾಗಲೇ ಮೋಡ ಬಿತ್ತನೆಗೆ ಅಂತ ಹೇಳಿ 28,52 ರೂಪಾಯಿಗಳನ್ನು ನಿಗದಿ ಮಾಡಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. ಇನ್ನೊಂದು ಕಡೆ ಬರ ಘೋಷಣೆ ಮಾಡಿ ಪರಿಹಾರ ವಿತರಿಸುವ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಕೃಷಿ ಇಲಾಖೆ ಅಧಿಕಾರಿಗಳ ಸಭೆಯ ಬಳಿಕ ಸಚಿವ ನರೇಂದ್ರ ಸ್ವಾಮಿ ಇವತ್ತು ಸಭೆಯನ್ನು ನಡೆಸಿದ್ದಾರೆ. ರಾಜ್ಯದ ರೈತರ ಪರಿಸ್ಥಿತಿ ಹಾಗೂ ನೀರಿನ ಸಂಗ್ರಹದ ಬಗ್ಗೆ ವರದಿಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಒಟ್ಟು ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ, ಎಷ್ಟು ಪ್ರದೇಶಗಳಲ್ಲಿ ಬೆಳೆ ಹಾನಿಯಾಗಿದೆ, ಎಷ್ಟು ಕಡೆ ಅಂತರ್ಜಲ ಕುಸಿದಿದೆ, ಈ ವರ್ಷದ ಬೆಳೆ ಪದ್ಧತಿಯಲ್ಲಿ ರೈತರು ಎದುರಿಸ್ತಾ ಇರುವಂತಹ ಸಂಕಷ್ಟಗಳು ಏನೇನು ಅನ್ನೋದರ ಬಗ್ಗೆನ ರಿಪೋರ್ಟನ್ನು ಕಲೆ ಹಾಕಿದ್ದಾರೆ. ಬರ ಘೋಷಣೆಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಕೂಡ ಸಚಿವರು ಸಂಗ್ರಹಿಸಿದ್ದಾರೆ. ಸಭೆ ಬಳಿಕ ಮೋಡ ಬಿತ್ತನೆ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಮೋಡ ಬಿತ್ತನೆ ಯಾವ ಪ್ರದೇಶಗಳಲ್ಲಿ ನಡೆಸಬೇಕು ಅನ್ನೋದನ್ನು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀವಿ ಅಂತ ಕೃಷಿ ಸಚಿವ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಬರದ ವಿಚಾರವಾಗಿ ರೈತರ ಇವತ್ತು ಒಂದು ಬಿತ್ತನೆ ಎಷ್ಟಾಗಿದೆ, ಎಷ್ಟು ಕಡೆ ಬೆಳೆ ಹಾನಿಯಾಗಿದೆ ಮತ್ತು ಎಷ್ಟು ಕಡೆ ಅಂತರ್ಜಲ ಕುಸಿದಿದೆ, ಈ ಒಂದು ಬರ ಘೋಷಣೆ ಆಗಬೇಕಾದ್ರೆ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಬೇಕಾಗಿರೋದೇ ಕಂದಾಯ ಇಲಾಖೆ ಆಗಿರೋದ್ರಿಂದ ನಮ್ಮ ಪೂರ್ಣ ಮಾಹಿತಿಯನ್ನು ಸಜ್ಜುಗೊಳಿಸಿ ಜೊತೆಗೆ ಈ ತಿಂಗಳ ಕೊನೆ ತನಕ, ಯಾಕಂದರೆ ಕೇಂದ್ರ ನಮ್ಮನ್ನು ನೋಡೋದೇನಂತಾರೆ ಮೊದಲ 5 ವಾರಗಳನ್ನು ಅವರು ಗಮನಿಸ್ತಾರೆ. 5 ವಾರಗಳಲ್ಲಿ ಈ ತಿಂಗಳ ಕೊನೆಗೆ ಆ ವಾಸ್ತವದ ಚಿತ್ರಣ ಪೂರ್ಣ ಆಗುತ್ತೆ. ಅದಾದ ಮೇಲಿಂದ ನಮ್ಮ ವರದಿನ ಅವರು ಪರಿಶೀಲನೆಗೆ ಬರ್ತಾರೆ. ನೋಡಿ, ಕೃಷಿದು ಅಂತಾರೆ ಡ್ಯಾಮ್ ಬೇಸ್ಡ್ ಅವರು ಸೀಡಿಂಗ್ ಅದು ಮಾಡಕ್ಕೆ ಹೋಗ್ತಾರೆ. ಕ್ಲೌಡ್ ಸೀಡಿಂಗ್ ಮಾಡೋವಂಥ ಜಾಗದಲ್ಲಿ ಡ್ಯಾಮ್ಗೆ ಕ್ಯಾಚ್ಮೆಂಟ್ ಏರಿಯಾ ಇರುತ್ತಲ್ಲ, ಅಲ್ಲೇ ತಾನೇ ಮಾಡಬೇಕು. ಬೇರೆ ಕಡೆ ಮಾಡಿದ್ರೆ ಏನು ಪ್ರಯೋಜನ? ಸೊ ಅದನ್ನು ಹೇಳ್ಬೇಕಾಗಿರೋದು ಇದು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಬ್ಬರೊಳಗೊಬ್ಬರು ಹೇಳ್ಬೇಕು. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪುಣೆಯಲ್ಲಿ ಚಾತ್ರೋಂಕಿ ಗೂಂಜ್ ಕಾರ್ಯಕ್ರಮಕ್ಕೆ ಸಾವಿರಾರು ವಿದ್ಯಾರ್ಥಿಗಳನ್ನು ಸೇರಿಸಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಕಳು ಸಮಾಜದಲ್ಲಿ ಅನುಭವಿಸ್ತಾ ಇರುವಂತಹ ಹಿಂಸೆ, ತುಳಿತ, ಕಿರುಕುಳದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿ ವಿಶೇಷವಾಗಿ ಮಾತನಾಡಿದ್ದಾರೆ. होने से पहले हर साल 4.5 लाख लड़कियों की हत्या होती है. 80% लड़कियों को कहीं ना कहीं
हरास किया गया है। तकरीबन 30%, 29% महिलाओं पर फिजिकल वायलेंस होती है। 100 में से 6 महिलाओं को हिंदुस्तान में रेप किया जाता है। 50% महिला एजुकेशन या काम को रिजेक्ट करती हैं सेफ्टी के कारण। हिंसा से बचने के लिए एजुकेशन बंद कर देती हैं या फिर जॉब छोड़ देती हैं। ಹೀಗೆ ಮಹಿಳೆಯರ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ಇವತ್ತು ರಾಹುಲ್ ಗಾಂಧಿಯವರು ಪ್ರಸ್ತಾಪಿಸಿದ್ದಾರೆ ಮತ್ತು ಮಹಿಳೆಯರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಚಾತುರ್ಕಿ ಗೂಂಜ್ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದಾರೆ ಮತ್ತು ಇದರ ಜೊತೆಗೇನೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿರತಕ್ಕಂತಹ ವಿದ್ಯಾರ್ಥಿಗಳ ವಿಚಾರದಲ್ಲೂ ಕೂಡ ಬಿಜೆಪಿ ಕಟುವಾದಂತಹ ಟೀಕೆಯನ್ನು ಮಾಡಿದೆ. ಇನ್ನು ಆರೋಗ್ಯಕರ ಅಂತ ಹೋಟೆಲ್ಗಳಲ್ಲಿ ತಿನ್ನುವ ಪದಾರ್ಥಗಳೇ ಅನಾರೋಗ್ಯವನ್ನು ತರ್ತಾ ಇದ್ದಾವೆ. ಗೊತ್ತೋ ಗೊತ್ತಿಲ್ಲದೆಯೋ ತಿಂತಿರುವಂತಹ ಪದಾರ್ಥಗಳೇ ವಿಷವಾಗಿ ಹೋಗ್ತಾ ಇದೆ. ಹೀಗಾಗಿನೇ ಆರೋಗ್ಯ ಇಲಾಖೆ ನಿರಂತರವಾಗಿ ದಾಳಿಯನ್ನು ಮಾಡಿ ಹೋಟೆಲ್ಗಳನ್ನು ಪರಿಶೀಲಿಸ್ತಾ ಇದೆ. ಇದರ ಮಧ್ಯೆಯೇ ಹೋಟೆಲ್ಗಳಲ್ಲಿ ಬಳಸುವಂತಹ ಕೃತಕ ಪನ್ನೀರ್ ನೋಡಿ, ಕೃತಕ ಪನ್ನೀರ್ ಸಿಗುತ್ತೆ ಅಂತ ಹೇಳಿ ಅದನ್ನು ಈಗ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಈ ಕೃತಕ ಪನ್ನೀರ್ ಯಾವುದಿದು? ಹಾಲಿನ ಬದಲಿಗೆ ಕೆಮಿಕಲ್ ಬಳಸಿ ಪನ್ನೀರನ್ನು ತಯಾರಿಸ್ತಾ ಇದ್ದಾರಂತೆ. ಯಾವ್ಯಾವ ಸ್ವರೂಪದಲ್ಲಿ ಆಗುತ್ತೆ ಅಂತೇಳಿ ನಾವು ಇಲ್ಲಿ ಗಮನಿಸಬೇಕು. ವೆಜಿಟೇಬಲ್ ಫ್ಯಾಟ್, ಪಾಮ್ ಆಯಿಲ್, ಹಾಲಿನ ಪುಡಿ ಇವುಗಳನ್ನು ಬಳಕೆ ಮಾಡಿ ಅದಕ್ಕೆ ಸ್ಟಾರ್ಚ್ ಮತ್ತು ಎಮಲ್ಸಿಫೈಯರ್ಗಳನ್ನು ಬಳಸಿ ಅದರ ಮೂಲಕವಾಗಿ ಕೃತಕ ಪನ್ನೀರನ್ನು ತಯಾರಿಸ್ತಾರೆ. ಶುದ್ಧ ಹಾಲಿನ ಪನ್ನೀರ್ ಥರನೇ ಇದು ರುಚಿಯಾಗಿರುತ್ತೆ. ಈ ಕೃತಕ ಪನ್ನೀರ್ ಕೂಡ 1 ವರ್ಷದವರೆಗೆ ಕೃತಕ ಪನ್ನೀರನ್ನು ಬ್ಯಾನ್ ಮಾಡಿ ಈಗ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಾನ್ ಡೈರಿ ಪನ್ನೀರ್ನ ತಯಾರಿಕೆ, ಸಂಸ್ಕರಣೆಯನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅದರ ಸಂಗ್ರಹಣೆ, ವಿತರಣೆ, ಸಾಗಾಟ, ಚಿಲ್ಲರೆ ಮಾರಾಟ ಇವೆಲ್ಲದರ ಮೇಲೂ ಕೂಡ ನಿಷೇಧ ಹೇರಲಾಗಿದೆ. ಕಾನೂನು ಮೀರಿ ಯಾರಾದರೂ ಮಾರಾಟ ಮಾಡಿದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ಸಚಿವ UT ಖಾದರ್ ನೀಡಿದ್ದಾರೆ. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಅನ್ನೋ ಏನು ಪನ್ನೀರ್ ಹೇಳ್ತೇವೆ, ನಾವು ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಆದೇಶ ಅದನ್ನು ಬ್ಯಾನ್ ಅಂತ ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಕೃತಕ ಎಲ್ಲೋ ಬ್ಯಾನೆ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯೋ ಅದೆಲ್ಲ ಕೂಡ ಆಟೋಮೆಟಿಕ್ಸ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ ISD ನೋಟಿಸ್ ಬರಬೇಕಂತ ಇಲ್ಲ. ಇಲ್ಲಿ UT ಖಾದರ್ ಅವರು ಹೇಳ್ತಾ ಇರುವಂತಹ ವಿಚಾರ, ಒಂದು ಕಡೆಯಲ್ಲಿ ಪನ್ನೀರನ್ನು ನಾವು ಬ್ಯಾನ್ ಮಾಡ್ತೀವಿ ಅನ್ನೋಂಥದ್ದನ್ನು ಅವರು ಏನು ಹೇಳಿದಾರಲ್ಲ, ಕೃತಕ ಪನ್ನೀರನ್ನು, ಇಲ್ಲಿ ಭಾಳ ಗಮನಾರ್ಹವಾದಂತಹ ಸಂಗತಿ ಇದೆ. ಈಗಾಗಲೇ ಯಾವ್ಯಾವ ಸ್ವರೂಪದಲ್ಲಿ ಈ ಪನ್ನೀರನ್ನು ಸಂಗ್ರಹಿಸ್ತಾ ಇದ್ದಾರೆ ಮತ್ತು ತಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಬಹುತೇಕರು ಇದರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಇದು ಕೇವಲ ಹೋಟೆಲ್ಗಳಲ್ಲಿ ಬಳಕೆ ಆಗ್ತಾ ಇರುವಂತಹ ಪನ್ನೀರ್ಗಳಲ್ಲಿ ಈ ರೀತಿಯಾಗಿ ಸಿಗುತ್ತೆ ಅಂತೇಳಿ ಮತ್ತು ರುಚಿಕರವಾದಂತಹ ಪನ್ನೀರ್ ಸಿಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಖರೀದಿ ಕೂಡ ಮಾಡ್ತಾರೆ. ಚಿಲ್ಲರೆ ವ್ಯಾಪಾರದಲ್ಲೂ ಕೂಡ ಇದು ಬಳಕೆ ಆಗ್ತಾ ಇರ್ತದೆ. ಆದರೆ ಇದನ್ನು ವೆಜಿಟೇಬಲ್ ಫ್ಯಾಟು, ಪಾಮ್ ಆಯಿಲು, ಹಾಲಿನ ಪುಡಿ ಇವುಗಳನ್ನು ಬಳಕೆ ಮಾಡಿಕೊಂಡು ಅದಕ್ಕೆ ಸ್ಟಾರ್ಚನ್ನು ಹಾಕಿ ಅದರ ಮೂಲಕವಾಗಿ ಕೃತಕ ಪನ್ನೀರನ್ನು ಬಳಕೆ ಮಾಡ್ತಾರೆ. ಇದು ಆರೋಗ್ಯಕ್ಕೆ ಅಪಾಯಕಾರಿಯಾಗಿರುವಂಥದ್ದು. ಹೋಟೆಲ್ಗಳಲ್ಲಿ ಹೋಗಿ ತಿಂದಾಗ ರುಚಿಕರವಾಗಿರುತ್ತೆ ಅಂತ ಹೇಳಿ ಅನ್ನಿಸ್ಕೊಂಡು ಪನ್ನೀರನ್ನು ಆರ್ಡರ್ ಮಾಡ್ತಾರೆ. ಆದರೆ ಈಗ ಹೋಟೆಲ್ಗಳಲ್ಲಿ ಕೃತಕ ಪನ್ನೀರು ಕೂಡ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಗಮನಾರ್ಹವಾದಂಥ ಸಂಗತಿ. ಸರ್ಕಾರ ಈಗ ಅದನ್ನು ಬ್ಯಾನ್ ಮಾಡಿದೆ. ಅವಶ್ಯಕವಾಗಿ ಬ್ಯಾನ್ ಮಾಡಲೇಬೇಕಾಗಿರ್ತಕ್ಕಂಥ ಸಂಗತಿ ಇದು. 1 ವರ್ಷದವರೆಗೆ ಈಗ ಬ್ಯಾನನ್ನು ಮಾಡಲಾಗಿದೆ. ಕಾನೂನು ಮೀರಿ ಏನಾದರೂ ಮಾರಾಟ ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಆದರೆ ಇದುವರೆಗೂ ನಮಗೆ ಗೊತ್ತಿಲ್ಲದೇ ಅದ್ಯಾವ ಸ್ವರೂಪದಲ್ಲೆಲ್ಲ ಪನ್ನೀರನ್ನು ತಿನ್ನಿಸ್ತಾ ಹೋಗಿರಬಹುದು ಅನ್ನೋದನ್ನು ಯೋಚನೆ ಮಾಡಿದ್ರೇ ಇದರ ಕರಾಳ ಮುಖ ನಮಗೆ ಗೋಚರಿಸುವಂಥದ್ದು. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಕ್ಕರೆ ಬೆಲೆಯಲ್ಲಿ ಭಾರೀ ಹೆಚ್ಚಳ ಆಗಿದೆ. ಶ್ರಾವಣ ಮಾಸ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹೀಗೆ ಸಾಲು ಸಾಲು ಹಬ್ಬಗಳು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಸಿಹಿ ಊಟ ಸಾಮಾನ್ಯ ಆಗಿದೆ. ಇಂತಹ ಸಂದರ್ಭದಲ್ಲೇ ಸಕ್ಕರೆಗೆ ಬೇಡಿಕೆ ಹೆಚ್ಚಾಗಿ ಅದರಿಂದಾಗಿ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ 45ರಿಂದ 55 ರೂಪಾಯಿಯಷ್ಟಿದ್ದಂತಹ 1 kg ಸಕ್ಕರೆ ಬೆಲೆ ಈಗ 65ರಿಂದ 70 ರೂಪಾಯಿಗೆ ಏರಿಕೆಯಾಗಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಎಥನಾಲ್ ನೀತಿಯೇ ಕಾರಣ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕೋದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ಕ್ರಮ ಕೈಗೊಂಡಿದೆ. ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಹೆಚ್ಚಿನ ದಾಸ್ತಾನನ್ನ ಮಾಡಿಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ಕಾಳಸಂತೆಯ ಮೇಲೂ ಕೂಡ ಹದ್ದಿನ ಕಣ್ಣಿಡಲು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ಅಲ್ಲದೆ ಸಕ್ಕರೆ ಮೇಲಿನ ಆಮದು ಶುಲ್ಕವನ್ನು ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರ ಕಡಿತಗೊಳಿಸಲು ನಿರ್ಧರಿಸಿದೆ.
ಕೆಪಿಎಸ್ಸಿ ನೇಮಕಾತಿ ಹಗರಣ ಸಂಬಂಧ ಇಡಿ ದಾಳಿಯ ಬೆನ್ನಲ್ಲೇ ಪರೀಕ್ಷೆಯ ಹೊಣೆ ಹೊತ್ತಿದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ರು. ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದ್ದಂತಹ ಕಾರಣಕ್ಕಾಗಿ ಇವರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಆತಂಕ ಎದುರಾಗಿತ್ತು. ದೆಹಲಿಗೆ ಹೋಗಿ ಅವರು ತಲೆಮರೆಸಿಕೊಂಡಿದ್ದಾರೆ ಅಂತ ಸುದ್ದಿಯೂ ಕೂಡ ಹರಡಿತ್ತು. ಆದರೆ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜ್ಞಾನೇಂದ್ರ ಕುಮಾರ್ ಎಲ್ಲೂ ಹೋಗಿಲ್ಲ, ಊರಿಗೆ ಹೋಗಿದ್ದಾರೆ, ಇನ್ನೆರಡು ದಿನಗಳಲ್ಲಿ ಬರ್ತಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಹಳೆ ಹುಬ್ಬಳ್ಳಿಯಲ್ಲಿ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ವಿವಾದ ತಾರಕಕ್ಕೇರಿದೆ. ಆಸಾರ್ ಓಣಿಯಲ್ಲಿನ ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಿಸುವ ಆರೋಪ ಕೇಳಿಬಂದಿದ್ದು, ಹಿಂದೂಪರ ಸಂಘಟನೆಗಳು ಇದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸದ್ಯ ಭವಾನಿ ಶಂಕರ ದೇವಸ್ಥಾನದ ಬಳಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಮುಸ್ಲಿಮರ ತುಷ್ಟೀಕರಣದ ನೀತಿಯಿಂದಾಗಿಯೇ ಈ ಎಲ್ಲ ಕಾರ್ಯಕ್ರಮಗಳು ನಡೀತಿದ್ದಾವೆ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಆರ್ಕಿಯಾಲಜಿಕಲ್ ಆ್ಯಕ್ಟ್ ಏನಿದೆ, ಸರ್ವೆ ಆ್ಯಕ್ಟ್, ಅದನ್ನು ಮೀರಿ ಅಲ್ಲಿ ಇದ್ದಂಥ ಭವಾನಿ ಶಂಕರದ ಆ ಹೊಂಡ ಏನಿದೆ ಅದನ್ನು ಆಸಾರ ಹೊಂಡ ಅಂತ ಮಾಡಿದರು. ಅಲ್ಲಿದ್ದಂಥ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದರ ಮೇಲೆ ಆ ಹೊಂಡವನ್ನು ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಪುಷ್ಕರಣಿಯನ್ನು, ಆ ಪುಷ್ಕರಣಿಯನ್ನು ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಜೊತೆಗೆ ಸಂಪರ್ಕ ಹೊಂದಿರುವ ಆರೋಪದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಇಸ್ಲಾಂಪುರದಲ್ಲಿ ನೆಲೆಸಿದ್ದ ಸೈಯದ್ ಅಬೂಬಕರ್ ಎಂಬಾತನನ್ನ ಬಂಧಿಸಲಾಗಿದ್ದು ವಿಚಾರಣೆ ಮಾಡಲಾಗ್ತಾ ಇದೆ. ಈತ ಇನ್ಸ್ಟಾಗ್ರಾಂ ಮೂಲಕ 2 ವರ್ಷಗಳಿಂದ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಜೊತೆಗೆ ಸಂಪರ್ಕ ಹೊಂದಿದ್ದ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಿದೆ. ಕೊಪ್ಪಳದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಪ್ರೀತಿಸುವ ನಾಟಕವಾಡಿ 15 ವರ್ಷದ ಬಾಲಕಿಯ ಮೇಲೆ 7 ಮಂದಿ ಕಾಮಕರು ನಿರಂತರ ಅತ್ಯಾಚಾರ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಬಾಲಕಿಯ ದೂರಿನನ್ವಯ ಕೊಪ್ಪಳ ಗ್ರಾಮೀಣ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಪ್ರದೋಷ್ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರಬೈಲು ರಕ್ತೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದ್ದಾರೆ. ಸೋಮವಾರದಿಂದ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವುದಾಗಿ ಕೋರ್ಟ್ ಈಗಾಗಲೇ ಹೇಳಿದೆ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಿರುವುದರ ಹಿಂದೆ ಅಧಿಕಾರಿಗಳ ಕೈವಾಡ ಇದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕೆಲವರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದೆ, ಈ ಬಗ್ಗೆ ತನಿಖೆ ಆಗ್ತಾ ಇದ್ದು ಮೊಬೈಲ್ ಕೊಟ್ಟವರು ಯಾರು ಅನ್ನೋದು ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಜ್ವಲ್ ಫೋನ್ ಬಳಕೆ ವಿಡಿಯೋ ಹಳೆಯದ್ದು ಅಂತ ಸ್ಪಷ್ಟಪಡಿಸಿದ್ದಾರೆ. ನಮ್ಮವರೇ ಇರ್ತವೆ ಅಂದರೆ ನೀವಂತೂ ಕೊಡಲ್ಲ, ನಾನಂತೂ ಕೊಡಲ್ಲ, ನಮ್ಮ ಅಧಿಕಾರಿಗಳೇ ಅಲ್ವಾ ಮಾಡ್ತಿರ್ಬೇಕು. ಬೇಲಿನೇ ಹೊಲ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಇರ್ಬೋದು, AI ಕ್ಯಾಮ್ರಾಗಳ ವ್ಯವಸ್ಥೆಗಳಿರ್ಬೋದು, ಅದೆಲ್ಲನೂ ಮಾಡಲೇಬೇಕಾಗ್ತದೆ. ಸಿಸ್ಟಮ್ ಇಸ್ ಫ್ಲಾಡ್. ನಮ್ಮ ಸಿಸ್ಟಮ್ನಲ್ಲೇ ನ್ಯೂನತೆ ಇದೆ. ನಮ್ಮ ಸಿಬ್ಬಂದಿಗಳೇ ಸ್ವಲ್ಪ ಯಾವುದೋ ಒಂದು ಆಸೆಗಳಿಗೆ ಬಿದ್ದು ಕೆಲವು ಜನರಿಗೆ VVIP ಟ್ರೀಟ್ಮೆಂಟ್ ಕೊಡ್ತಾರೆ. ಅವೆಲ್ಲ ನಿಲ್ಲಬೇಕು ಅಂದರೆ. ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18ನ ಕರುನಾಡ ಹಬ್ಬ ನಡೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮುರಿ ಮೈದಾನದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. 2ನೇ ದಿನವಾದ ಇಂದು ಸಾವಿರಾರು ಜನ ಕರುನಾಡ ಹಬ್ಬದಲ್ಲಿ ಆಗಮಿಸಿ ಈ ಒಂದು ಹಬ್ಬವನ್ನು ಸಂಭ್ರಮಿಸಿದ್ದಾರೆ. ಹಾಡು, ಡ್ಯಾನ್ಸ್, ಬಗೆ ಬಗೆಯ ತಿಂಡಿ ತಿನಿಸುಗಳ ಮಳಿಗೆಗಳನ್ನು ನೋಡಿ ಖರೀದಿಸಿ ಖುಷಿಪಟ್ಟಿದ್ದಾರೆ. ನಾಳೆಯೂ ಈ ಕಾರ್ಯಕ್ರಮ ನಡೆಯಲಿದೆ. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಪತ್ನಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅತ್ಯಾಚಾರ ಪ್ರಕರಣವೊಂದನ್ನು ಮುಚ್ಚಿ ಹಾಕುವುದಕ್ಕೆ ಆರೋಪಿಯಿಂದ 5 ಕೋಟಿ ರೂಪಾಯಿಯನ್ನು ಕೇಳಿದ್ದಾರಂತೆ. ಈ ಸಂಬಂಧ ಪಂಜಾಬ್ ಸರ್ಕಾರಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನೋಟಿಸ್ ಜಾರಿ ಮಾಡಿದೆ, ವರದಿಯನ್ನು ಕೇಳಿದೆ. ತೆಲಂಗಾಣದ ಹೈದರಾಬಾದ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ 7 ಅಂತಸ್ತಿನ ಕಟ್ಟಡವೊಂದು ಏಕಾಏಕಿ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ 2 ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಮತ್ತಷ್ಟು ಜನ ಸಿಲುಕಿರುವ ಶಂಕೆ ಇದ್ದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಜಾರ್ಖಂಡ್ನ ರಾಮಗಢ ಜಿಲ್ಲೆಯ ಉಕ್ಕು ಕಾರ್ಖಾನೆಯೊಂದರಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ದುರಂತದಲ್ಲಿ 3 ಇಂಜಿನಿಯರ್ಗಳು ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೆಲಾಲ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ನದಿ ಪಾತ್ರದ ಊರುಗಳಿಗೆ ಪ್ರವಾಹ ದಿಗ್ಬಂಧನ ಹಾಕಲಾಗಿದೆ. ಈ ಮಧ್ಯೆ ಜೀವದ ಹಂಗು ತೊರೆದು ವೈದ್ಯರು ಕರ್ತವ್ಯ ನಿಷ್ಠೆಯನ್ನು ತೋರಿದ್ದಾರೆ. ಅಪಾಯದ ಮಟ್ಟದಲ್ಲಿ ಹರಿತಾ ಇದ್ದ ನೀರಿನಲ್ಲಿ ತೆರಳಿ ಮಟೋದಾ ಎಂಬ ಗ್ರಾಮದಲ್ಲಿ ಗರ್ಭಿಣಿಗೆ ವೈದ್ಯರು ಹೆರಿಗೆ ಮಾಡಿಸಿದ್ದಾರೆ. ಅಮೆರಿಕ ಮತ್ತು ಕೆನಡಾ ನಡುವಿನ ವ್ಯಾಪಾರ ಮಾತುಕತೆಗಳು ಅಂತಿಮ ಹಂತದಲ್ಲಿ ಮುರಿದು ಬಿದ್ದಿವೆ. ಈ ಹಿನ್ನೆಲೆಯಲ್ಲಿ ಕೆನಡಾದ ಉತ್ಪನ್ನಗಳ ಮೇಲಿನ ಶುಲ್ಕವನ್ನು 50% ವಿಧಿಸಿ ಅಮೆರಿಕ ಆದೇಶವನ್ನು ಹೊರಡಿಸಿದೆ.
ರಷ್ಯಾ ಉಕ್ರೇನ್ ಸಂಘರ್ಷ ಮುಂದುವರೆದಿದ್ದು ಉಕ್ರೇನ್ನ ಕ್ರೀವ್ರಿಂಗ್ ನಗರದ ಶಾಪಿಂಗ್ ಸೆಂಟರ್ ಮೇಲೆ ರಷ್ಯಾ ಭೀಕರ ಡ್ರೋನ್ ದಾಳಿ ನಡೆಸಿದೆ. ಘಟನೆಯಲ್ಲಿ 16 ಮಂದಿ ಮೃತಪಟ್ಟಿದ್ದಾರೆ, 106 ಮಂದಿ ಗಾಯಗೊಂಡಿದ್ದಾರೆ. ಯುದ್ಧದಲ್ಲಿ ನಾವು ಅಮೆರಿಕವನ್ನು ಸೋಲಿಸಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಅಧ್ಯಕ್ಷ ಮಸೂದ್ ಕೌಂಟರ್ ಕೊಟ್ಟಿದ್ದಾರೆ. ನಾವು ಗೆದ್ದಿರೋದು ಇಡೀ ಜಗತ್ತು ಒಪ್ಪಿಕೊಂಡಿದೆ, ಆದಷ್ಟು ಬೇಗ ಸಂಘರ್ಷ ಕೊನೆಗೊಳ್ಳಲಿದೆ ಅಂತ ಇರಾನ್ ಅಧ್ಯಕ್ಷ ಹೇಳಿದ್ದಾರೆ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಸ್ವಾಮಿನಾರಾಯಣ ಹಿಂದೂ ದೇವಾಲಯವು ಲೋಕಾರ್ಪಣೆಗೊಳ್ಳಲು ಸಿದ್ಧವಾಗಿದೆ. ಸೆಪ್ಟೆಂಬರ್ 2ರಿಂದ 14ರವರೆಗೆ ಸಾಂಸ್ಕೃತಿಕ ಉತ್ಸವಗಳು ನಡೆಯಲಿವೆ. ಫ್ರೆಂಚ್ ನೆಲದಲ್ಲಿ ನಿರ್ಮಾಣವಾಗಿರುವ ಮೊದಲ ಹಿಂದೂ ದೇವಾಲಯ ಇದಾಗಿದೆ.